ಹಚ್ಚಿಂದ ನೋಡಿ ಫೋನು. ಇಲ್ಲಿ ಜೋಳೇಕರ್ ಮನೆಗಿಂತ ಮೊದಲು ಅಂತ ಇಲ್ಲ ಯಾವ್ದಣ್ಣ ಜೋಳೇಕರ್ ಅವ್ರ ಮನೆಗಿಂತ ಮೊದಲಿದ್ದ ಈಗ ಎಲ್ಲಿಂದ ಜೋಗಳೇಕರ್ ಮನೆ ಐತಲ್ಲ. ಹಾಂ ಅದು ಜೋಗಳೆ ಕ್ರಾಸ್ ಕಡೆನ ಜೋಗಳೆ ಮನೆ ಕಡೆನ ಕ್ರಾಸ್ ಆಯ್ತು ನೋಡು. ಅದಕ್ಕಿಂತ ಮೊದಲೇ ಜೋಳೇಕರ್ ಮನೆಗಿಂತ ಅದಕ್ಕಿಂತ ಮೊದಲೇ ಐತೆ ನೋಡು. ನೀ ಎಲ್ಲದ ಈಗ? ಹಾಂ ಜೋಗಳೇಕರ್ ಮನೆ ಬಾಜುನ ಐತೆ ನೋಡು ಒಂದು ರೋಡ್. ಹಾಂ ಡೌನಲ್ಲಿಗೆ ಬರ್ತಾ ಎಲ್ಲಪ್ಪ ನನ್ನ ಗಾಡಿ ಐತೆ ನೋಡಲ್ಲಿ. ಅಲ್ಲೇ ಮನೆ ಒಳಗೆ ಬಾ. ಮೇಡಮ್ ಎದ್ರ ಸಂಬಂಧ ಹಾಕಿದ್ರಿ ಸುಮ್ಮನೆ? ಹಂಗೇನಿಲ್ಲ, ಹಂಗೆ ಸುಮ್ಮನೆ ನೀವು ಹಾಕ್ಬಾರ್ದ್ರಿ. ಯಾಕಂದ್ರೆ ಅದಕ್ಕೆ ಏನಾಗ್ತೈತಿ, ಸ್ಕಿನ್ನಿಗೆ ಅದು ಅದ್ರ ಮೇಲೆ ಹೋತಂದ್ರೆ ಹಾವೇನು ಅದ್ರ ಮೇಲೆ ಹತ್ತಂದ್ರೆ ಅದು ಇದು ಕಟ್ಟಾಗ್ಬಿಡ್ತದೆ, ಸ್ಕಿನ್ ಓಪನ್ ಆಗಿಬಿಡ್ತದೆ. ತಡಿ ಐತಿ ಎಬ್ಬಸ ಯಾಕೋ ಅಷ್ಟು ಹಿಂಗೆ ಸರಿ ಏನು ತಗೋ. ಹೇಳೋದ್ರ ಬಗ್ಗೆ. ನಮಸ್ಕಾರ ಗೆಳೆಯರೇ, ನಾವು ಎನಿಮಲ್ ವೈಲ್ಡ್ ಲೈಫ್ ವೆಲ್ಫೇರ್ ಸೊಸೈಟಿಯಿಂದ ಮಾತಾಡ್ತಿರೋದು. ಇವತ್ತು ನಮಗೆ ತೇಜಸ್ ನಗರದಲ್ಲಿ ಒಂದು ಹಾವಿದೆ ಅಂತ ಕಾಲ್ ಬಂದಿತ್ತು. ಅದನ್ನು ರೆಸ್ಕ್ಯೂ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಇದು ರ್ಯಾಟ್ ಸ್ನೇಕ್ ಮರಿ, ಕನ್ನಡದಲ್ಲಿ ಕೆರೆ ಹಾವು ಅಂತ ಹೇಳ್ತಾರೆ. ಅದನ್ನು ಮರಿಯನ್ನು ನಾವು ಇವಾಗ ರೆಸ್ಕ್ಯೂ ಮಾಡಿದ್ದೀವಿ. ಈಗ ಇದನ್ನು ಹೋಗಿ ನಾವು ಕಾಡಿಗೆ ಸೇಫಾಗಿ ಬಿಟ್ಟು, ಮತ್ತು ಈ ಹಾವು ನಾನ್ ವೆನಾಮಸ್, ಇದರಲ್ಲಿ ಯಾವುದೇ ಥರದ ವಿಷವಿರುವುದಿಲ್ಲ. ಇದು ತನ್ನ ಊಟಕ್ಕೋಸ್ಕರ ಮನೆ ಹತ್ರ ಇಲಿ ಆಗಲಿ ಸಣ್ಣ ಸಣ್ಣ ಕಪ್ಪೆಗಳನ್ನಾಗಲಿ ತಿನ್ನೋದಕ್ಕೋಸ್ಕರ ಬರುತ್ತೆ. ಇದರಿಂದ ಜನರಿಗೆ ಯಾವುದೇ ಥರದ ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಯಾವುದೇ ಥರ ವಿಷಾನೂ ಇರೋದಿಲ್ಲ. ಇದು ಒಂದು ವಾರದಲ್ಲಿ 6 ರಿಂದ 8 ಇಲಿಗಳನ್ನು ತಿನ್ನುತ್ತದೆ. ಇದಕ್ಕೆ ಅಷ್ಟು ಇಲಿ ಸಿಗಲಿಲ್ಲ ಅಂತಂದರೆ ಒಂದು ಇಲಿನ ತಿನ್ಕೊಂಡು ತನ್ನ ಜೀವನವನ್ನು ಸಾಧಿಸ್ಕೊಂಡು ಹೋಗ್ತದೆ. ಇದರ ಉದ್ದ ಹೆಚ್ಚು ಅಂತಂದರೆ 12 ಫೂಟು ಉದ್ದ ಬೆಳೆಯುತ್ತದೆ. ಅಕ್ಕಾರ ಒಂದು ಡಬ್ಬಿ ಇದ್ರು ಕೊಡ್ರಿ. ಅಕ್ಕಾರ ಒಂದು ಡಬ್ಬಿ ಕೊಡ್ರಿ. ಇದನ್ನ ಹಾವು ಎದಕ್ಕೆ ಸಂರಕ್ಷಣೆ ಮಾಡ್ಬೇಕ್ರಿ? ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಅಂದ್ರೆ ನೀವು ಹಾವು ಹಿಡಿಯಕ್ಕೆ ನಿಮ್ಮ ಕಡೆಯಿಂದ ನಾವು ಬಂದಿದ್ದ ನಿಮಗೊಂದು ಅನುಭವ, ನಮ್ಮಿಂದ ನಿಮಗೇನು ಇದನ್ನಾಗೈತೆ ಅನ್ನೋದು ಒಂದು ಸ್ವಲ್ಪ ಈಗ ಹಾವು ಹೇಳಿ ಸರ್ ಈಗ ಹೇಳ್ಬೇಕಲ್ಲ ನಾವು ಆಯಿತು. ನಮ್ಮ ಮನೆಯಾಗ ಹಾವು ಬಂದಿತ್ತು, ಅದು ತೊಂದರೆ ಆಗಿತ್ತು ಅಂತ ಹೇಳಿ ಕರೆದು ಹಿಡಿಸಿ ಇದು ಮಾಡೀವಿ. ಅದು ಸಲ ಹೇಳಿದ್ರಿ ಸರಿ ಆಯ್ತು, ಈಗೇನು ಪ್ರಾಬ್ಲಮ್ ಇಲ್ಲ. ಸರ್ ತಮ್ಮ ಹೆಸರು? ಮೋಹನ್ ಕೊಲ್ಲೂರು. ಮೋಹನ್ ಕೊಲ್ಲೂರು.